ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಮುಖ್ಯಮಂತ್ರಿಗಳ ಉತ್ತರ. ಹಲವು ದಿನಗಳಿಂದ ನಡೆದ ಬಜೆಟ್ ಚರ್ಚೆಗೆ ಇವತ್ತು ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೆ. ಬಜೆಟ್ ಮೇಲೆ ಸುದೀರ್ಘವಾಗಿ ಆಡಳಿತ ಮತ್ತು ಪ್ರತಿಪಕ್ಷ ಮಾತನಾಡಿದೆ. ಆಡಳಿತ ಪಕ್ಷದ ಸದಸ್ಯರು ಮಾತನಾಡಿದ್ದಾರೆ, ವಿಪಕ್ಷ ಸದಸ್ಯರು ಕೂಡ ಮಾತನಾಡಿದ್ದಾರೆ. ಸಾಲದ ಬಜೆಟ್ ರಾಜ್ಯವನ್ನು ಆರ್ಥಿಕ ದಿವಾಳಿಗೆ ತಳ್ಳಿದಂತಹ ಬಜೆಟ್ ಇದು, ಅಭಿವೃದ್ಧಿ ಶೂನ್ಯ ಅಂತೆಲ್ಲ ಟೀಕೆ ಮಾಡಲಾಗಿದೆ. SC/ST ಹಣವನ್ನು ಕೂಡ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಆರೋಪವನ್ನ ವಿಪಕ್ಷ ನಾಯಕರುಗಳು, ವಿಪಕ್ಷದ ಸದಸ್ಯರುಗಳು ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ವಿಧಾನಸಭೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ತಾರೆ. 6ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ಈ ವರ್ಷವೂ ಕೂಡ ಸಿದ್ದರಾಮಯ್ಯನವರು ಸಾಲ ಮಾಡ್ತೀವಿ ಅಂತ ಹೇಳಿದ್ರು. ರಾಜಸ್ವ, ವಿತ್ತೀಯ ಕೊರತೆ, ಅದಾದ ನಂತರ ಸಾಲದ ಪ್ರಮಾಣ. ಈಗಿರುವ ನಿಯಮದ ಪ್ರಕಾರ ರಾಜ್ಯದ ಒಟ್ಟಾರೆ ಸಾಲ 25% ದಾಟಬಾರದು ಅಂತ ಹೇಳುತ್ತೆ. ಆದರೆ 24.91% ಒಟ್ಟಾರೆ ರಾಜ್ಯದ ಸಾಲ ಆಗುತ್ತೆ. ಹೀಗಾಗಿ ಇಡೀ ರಾಜ್ಯ ಸಾಲದತ್ತ ಹೋಗ್ತಾ ಇದೆ ಅಂತ ವಿಪಕ್ಷಗಳು ಟೀಕೆ ಮಾಡಿವೆ. ಹೀಗಾಗಿ ಅದಕ್ಕೆ ಕೂಡ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೆ. ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂಥ ಒತ್ತಾಯ. ಸಮರ್ಪಕವಾಗಿ ಉತ್ತರವನ್ನು ಕೊಡದೇ ಇದ್ದಲ್ಲಿ ಪ್ರತಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇದಾದ ನಂತರ ಅನಿರ್ದಿಷ್ಟ ಅವಧಿಗೆ ಬಜೆಟ್ ಅಧಿವೇಶನ ಮುಂದೂಡಿಕೆ ಆಗುತ್ತೆ. 27ನೇ ತಾರೀಕಿಗೆ ಮುಕ್ತಾಯ ಆಗಬೇಕಾಗಿತ್ತು, ಆದರೆ 26ನೇ ತಾರೀಕಿಗೆ ಮುಕ್ತಾಯಗೊಳಿಸಲಾಗ್ತಾ ಇದೆ. ನಿಗದಿತ ಅವಧಿಗಿಂತ ಒಂದು ದಿನ ಮುಂಚೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಮುಖ್ಯಮಂತ್ರಿಗಳ ಉತ್ತರ ಅಂತ ಇವತ್ತು. ಪ್ರತಿಪಕ್ಷಗಳ ಅನೇಕ ಆರೋಪಗಳನ್ನು ಮಾಡಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಸಾಲದ ಬಜೆಟ್ ಇದು, ಅಭಿವೃದ್ಧಿ ಶೂನ್ಯ ಆಗಿದೆ ಅಂತ. ಏನು ಉತ್ತರವನ್ನು ನಿರೀಕ್ಷೆ ಮಾಡಬಹುದು ಸಿದ್ದರಾಮಯ್ಯನವರಿಂದ ಇವತ್ತು? ಪ್ರವೀಣ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು 11 ಗಂಟೆಗೆ ವಿಧಾನಮಂಡಲದ ವಿಧಾನಸಭೆಯಲ್ಲಿ ಅವರು ಉತ್ತರವನ್ನು ನೀಡ್ತಾರೆ. ಅವರ ಒಂದು ಬಜೆಟ್ ಅಲ್ಲಿ ಏನೆಲ್ಲ ಬಜೆಟ್ ನೀಡಲಾಗಿದೆ, ವಿಶೇಷವಾಗಿ ಈ ಬಾರಿ ಬಜೆಟ್ ಯಾವ ಕಾರಣಕ್ಕೆ ವಿಶೇಷ ಅನ್ನೋದು, ಮತ್ತು ಮುಖ್ಯಮಂತ್ರಿಗಳು 17ನೇ ದಾಖಲೆ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಆ ದಾಖಲೆ ಬಜೆಟ್ ಅಲ್ಲಿ ದಾಖಲೆ ಆಗುವಂತ ಯಾವ ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಅನ್ನೋದು, ಮತ್ತು ಶಾಸಕರುಗಳು, ವಿಪಕ್ಷ ನಾಯಕರುಗಳು ಪ್ರಸ್ತಾಪಿಸಿರುವ ಮತ್ತು ನೀಡಿದಂತ ಯಾವೆಲ್ಲ ಬೇಡಿಕೆಯನ್ನು ಕೊಟ್ಟಿರೋ ಆ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದ ಬೇಡಿಕೆಯನ್ನು ಈಡೇರಿಸಲಾಗಿದೆ, ಮತ್ತು ಈ ಹಿಂದೆ ಇದ್ದಂತ ಬಾಕಿಗಳನ್ನ ಬಿಡುಗಡೆ ಮಾಡೋದಿರ್ಬೋದು, ಅಥವಾ ಬಾಕಿ ಅನುದಾನದ ಬಗ್ಗೆ ಮುಂದುವರೆದ ಚಿಂತನೆಗಳಿರ್ಬೋದು, ಅಥವಾ ಮುಂದುವರೆದ ಕಾಮಗಾರಿಗಳಿಗೆ ಅನುದಾನ ನೀಡಿಲ್ಲ ಅಂತ ಅಂದಿರ್ಬೋದು, ಅಥವಾ ಅನುದಾನಕ್ಕೆ ಗ್ಯಾರಂಟಿಗಳಿಗೆ ಅನುದಾನ ನೀಡಿ ಇತರ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವನ್ನ ಕಡಿತಗೊಳಿಸಿದಂತ ಆರೋಪಗಳಿಗೆ ಮುಖ್ಯಮಂತ್ರಿಗಳು ಅಂಕಿ ಸಂಖ್ಯೆಗಳ ಸಮೇತ ಅವರು ಸದನಕ್ಕೆ ಉತ್ತರವನ್ನು ನೀಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರು ನೀಡಿರುವಂತ ಬಜೆಟ್ ಅಲ್ಲಿ ಯಾವೆಲ್ಲ ವಿಷಯಗಳಿಗೆ ಯಾವೆಲ್ಲ ಆದ್ಯತೆಗಳನ್ನು ಕೊಟ್ಟಿದ್ದೇವೆ, ನಾವು ಗ್ಯಾರಂಟಿಗಳಿಗೆ ಎಷ್ಟು ಅನುದಾನ ಕೊಟ್ಟಿದ್ದೇವೆ, ಈ ಬಾರಿ ಸುಮಾರು 1,35,000 ಅಥವಾ 1,25,000 ಕೋಟಿಗೂ ಹೆಚ್ಚು ಸಾಲವನ್ನು ಪಡ್ಕೊಳ್ತಿದ್ದೇವೆ. ಅದು ನಮ್ಮ ಒಂದು GSDP ವ್ಯಾಪ್ತಿನಲ್ಲಿದೆ, ಮತ್ತು ನಮ್ಮ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ವ್ಯಾಪ್ತಿ ಪರಿಮಿತಿ ಇದೆ ಅಂತ ಅನ್ನೋದನ್ನ ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಮತ್ತು ಈ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ತಮ್ಮ ಒಂದು ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ನೀಡಿಲ್ಲ ಅಂತ ಆರೋಪವನ್ನು ಸಹ ಇದೇ ರೀತಿ ಶಾಸಕರು ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಈ ಬಾರಿ ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ನೀಡುವ ಮೂಲಕ ಸಮಾಧಾನ ಮಾಡುವಂತ ಒಂದು ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದ್ರೆ ಬಿಜೆಪಿ ಮತ್ತು JDS ಕ್ಷೇತ್ರದ ಶಾಸಕರಿಗೆ ಅಷ್ಟೇನು ಅನುದಾನ ಸಿಕ್ಕಿಲ್ಲ. ಹಾಗಾಗಿ ಅವರು ಸಹ ತಮ್ಮ ಒಂದು ಈ ಒಂದು ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ ತಿರುಗೇಟನ್ನು ನೀಡುವಂತ ಅಥವಾ ಮುಖ್ಯಮಂತ್ರಿಗಳ ವಿರುದ್ಧ ತಿರುಗಿ ಬೀಳುವಂತ ಒಂದು ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇದುವರೆಗೇನು ಬಜೆಟ್ನ ಅಧಿವೇಶನ ನೀಡಿತ್ತು, 15 ದಿನಗಳ ಅಧಿವೇಶನದಲ್ಲಿ 2 ದಿನವನ್ನ ಮೊಟಕುಗೊಳಿಸಿ ಕಲಾಪವನ್ನು ನಡೆಸುವ ಮೂಲಕ ಈ ಬಾರಿ ಅತಿ ಹೆಚ್ಚು ದಿನಗಳ ಕಾಲ ಬಜೆಟ್ ಅಧಿವೇಶನ ನಡೆಸುವಂತ ಇತಿಹಾಸ ಕಾಂಗ್ರೆಸ್ ಸರ್ಕಾರ ಸಲ್ಲುತ್ತೆ. ಹಾಗಾಗಿ ಇಂದು ಮುಖ್ಯಮಂತ್ರಿಗಳು ನೀಡುವಂತ ಉತ್ತರದ ಮೇಲೆ ಶಾಸಕರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ. ಬಿಜೆಪಿ ಶಾಸಕರು ಹೆಚ್ಚಿನ ಅನುದಾನವನ್ನ ಕೇಳಿದ್ರು, JDS ಶಾಸಕರು ಹೆಚ್ಚಿನ ಅನುದಾನ ಕೇಳಿದ್ರು, BBMP ಶಾಸಕರು ಹೆಚ್ಚಿನ ಅನುದಾನವನ್ನ ಎಲ್ಲಾ ಪಕ್ಷಾತೀತವಾಗಿ ಕೇಳಿದ್ರು. ಅನುದಾನ ನೀಡಬೇಕು, ಈ ಬಾರಿಯ ಚುನಾವಣೆ ಇದೆ ಅಂತ. ಅದೇ ರೀತಿ ಶಾಸಕರು ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರು ಸಹ ಜಿಲ್ಲಾವಾರು ಮುಂಬರುವಂತ ಜಿಲ್ಲಾ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆಯಲ್ಲಿ
ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಅನುದಾನವನ್ನು ನೀಡಬೇಕು ಅಂತ ಡಿಮ್ಯಾಂಡ್ ಅನ್ನು ಇಟ್ಟಿದ್ರು. ಅದರ ಮುಖ್ಯಮಂತ್ರಿಗಳು ಹೇಗೆ ಈಡೇರಿಸ್ತಾರೆ ಅಂತ ಅನ್ನೋದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಬಜೆಟ್ ಆದ ನಂತರ ಹಲವಾರು ಶಾಸಕರು ದೆಹಲಿಗೆ ಹೋಗ್ತಾರೆ ಅಂತ ಅನ್ನೋದು. ಹಾಗಾಗಿ ಈ ಬಜೆಟ್ ನಂತರ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಪುನರಚನೆ ಆಗ್ಬೋದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಹಲವರಿಗೆ ಈ ಒಂದು ಬಜೆಟ್ ಅಧಿವೇಶನ ಕೊನೆಯ ಅಧಿವೇಶನ ಆಗಿರೋ ಕಾರಣಕ್ಕೋಸ್ಕರ ಮಾತಿನ ಚಕಮಕಿ, ಆರೋಪ ಮತ್ತು ಪ್ರತ್ಯಾರೋಪಗಳಿಗೆ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಕಲ್ಪಿಸುವಂತ ಸಾಧ್ಯತೆ ಇದೆ. ಪ್ರವೀಣ್. ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.